ಲೋಕಸಭೆ ಚುನಾವಣೆ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡರು ತಮ್ಮ ಸೋಲಿಗೆ ತಾವೇ ಸ್ವಯಂಕೃತ ಅಪರಾಧವೆಸಗಿದ್ದಾರೆ ಎಂದು ಕೆಪಿಸಿಸಿ ಕಾರ್ಮಿಕ ಘಟಕದ ಕೆಬಿ ಲೋಕೇಶ್ ಆರೋಪಿಸಿದ್ದಾರೆ. ಅವರ ಸೋಲಿಗೆ ಯಾರೂ ಕಾರಣರಲ್ಲ, ಅವರ ಸೋಲಿಗೆ ಅವರೇ ಕಾರಣರು. ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ಸಹಕಾರ ನೀಡಿದೆ. ಗೃಹ ಸಚಿವ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣನವರು ಹಾಗೂ ಜಿಲ್ಲಾಧ್ಯಕ್ಷರು ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ. ಆದರೆ ಅಭ್ಯರ್ಥಿ ಯಾರೊಂದಿಗೂ ಸರಿಯಾಗಿ ಸಹಕರಿಸದೇ ಇದ್ದು ಈಗ ಅವರು ಸೋಲು ಅನುಭವಿಸಿದ್ದಾರೆ. ಇದರಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಜುಗರ ಅನುಭವಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಭ್ಯರ್ಥಿ ಮುದ್ದನ್ಮೇಗೌಡರು ವ್ಯಕ್ತಿಗತವಾಗಿ ಒಳ್ಳೆಯವರೇ, ಆದರೆ ಚುನಾವಣೆಗೆ ಮಾಡಬೇಕಾದ ಎಲ್ಲ ರೀತಿಯ ಸಿದ್ಧತೆಯಲ್ಲಿ ಬದ್ಧತೆ ತೋರದೇ ಇರುವುದು ಇದಕ್ಕೆ ಕಾರಣವಾಗಿದೆ ಎಂದು ಕೆಪಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆಬಿ ಲೋಕೇಶ್ ಅವರು ತನ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದರು. ಆಗ್ನೇಯ ಶಿಕ್ಷಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಡಿಟಿ ಶ್ರೀನಿವಾಸ್ ರವರು 3 ಬಾರಿ ಗೆಲುವು ಸಾಧಿಸಿದ್ದ ತನ್ನ ಪ್ರತಿಸ್ಪರ್ಧಿ ಬಿಜೆಪಿಯ ವೈ ನಾರಾಯಣಸ್ವಾಮಿಯವರನ್ನು ಈ ಬಾರಿ ಸೋಲಿಸಿ ತಾನು ಜಯ ಸಾಧಿಸಿದ್ದಾರೆ. ಅವರ ಗೆಲುವಿಗೆ ಕೆಬಿ ಲೋಕೇಶ್ ರವರು ಅಭಿನಂದನೆ ಸಲ್ಲಿಸಿದರು. ಅಲ್ಲದೆ ಅವರ ಗೆಲುವಿಗೆ ನಮ್ಮ ಪಕ್ಷದಲ್ಲಿ ಎಲ್ಲರೂ ಸಹಕರಿಸಿದ್ದರಿಂದ ಗೆಲುವು ಸಾಧಿಸಿದ್ದಾರೆ ಎಂದರು. ಅವರು ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಯಾಗಿ ಕೊರಟಗೆರೆ ಭಾಗದ ಕಾರ್ಯಕರ್ತರ ಮತ್ತು ಮತದಾರರ ಒತ್ತಾಯದ ಮೇರೆಗೆ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿಯುವುದಾಗಿ ತಿಳಿಸಿದರು. ಅಂತ ಹೇಳಿದ್ರೆ ಅವನು ಅಳದಿ ತೂಗಬೇಕು. ಅವನು ಯಾವ ಜನಾಂಗನಾಗಿರ್ಲಿ, ಇವನಿಗೆಲ್ಲ ಯೋಗ್ಯತೆ ಇದೆಯಾ, ಇವನಿಗೆ ಆ ಕೆಪಾಸಿಟಿ ಇದೆಯಾ ಅನ್ನೋದು ಅಳದಿ ತೂಗಿ ನಾವು ಮಾಡಿದ್ರೆ 100% ನಾವು ವಿನ್ ಆಗ್ತೀವಿ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ನಾವು ಕೈ ಹಿಡಿತೀವಿ ಅಂತ 100% ನಾನು ಅದಕ್ಕೆ. ಕೊರಟಗೆರೆ ತಾಲೂಕಿನಲ್ಲಿ ನೀವು ಕೂಡ ಒಬ್ಬರು ಆಕಾಂಕ್ಷಿತರು ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಕ್ಷೇತ್ರದಲ್ಲಿ ನಿಲ್ತೀರಾ ಸರ್? ನಾವು ಜಿಲ್ಲಾ ಪಂಚಾಯತಿಗೆ ನಿಲ್ಲಬೇಕು ಅಂತ ನಮ್ಮ ಗೆಳೆಯರು ಹಾಗೂ ನನ್ನ ಮತ ಬಾಂಧವರು ಇರ್ಬೋದು, ನಮ್ಮ ಗ್ರಾಮಸ್ಥರು ಇರ್ಬೋದು, ನಿಂತ್ಕೊಳ್ಳಿ ಅಂತ ನನಗೆ ನಿಲ್ಲಕ್ಕೆ ಇಷ್ಟ ಇಲ್ದಿದ್ರು ನಿಂತ್ಕೊಳ್ಳಿ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ಹುಲಿಕುಂಟೆ ಕ್ಷೇತ್ರ ಇರ್ಬೋದು, ಬಡವನಹಳ್ಳಿ ಕ್ಷೇತ್ರ ಇರ್ಬೋದು, ಇವೆರಡು ಇದರಲ್ಲಿ ನೀವು ನಿಂತ್ಕೊಂಡ್ರೆ 100% ಗೆಲ್ತೀರಾ, ನೀವು ಎಲ್ಲದಕ್ಕೂ ಸೂಟಬಲ್ ಆಗಿದ್ದೀರಾ, ನಿಮಗೆ ಟಿಕೆಟ್ ತೊಗೊಂಡು ಬನ್ನಿ ನಾವು ಗೆಲ್ಲಿಸ್ತೀವಿ ಅಂತ ಸುಮಾರು ಜನ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಹಳ್ಳಿ ಜನ ಇರ್ಬೋದು, ನಮ್ಮ ಮುಖಂಡರುಗಳಿರ್ಬೋದು, ಎಲ್ಲ ನಿಂತ್ಕೊಳ್ತಾರೆ. ಅದರಲ್ಲಿ ನಮ್ಮ ಕಡೆ ಇರೋರು ಇದ್ದಾರೆ, ಕಾಲೆಳೆಯೋರು ಇದ್ದಾರೆ. ಬಟ್ ಅದನ್ನು ಕಾಲೆಳೆಯೋ ಬುದ್ಧಿ ಬಿಟ್ಬಿಡ್ಬೇಕು. ಈಗ ಯಾರು ಗೆಲ್ತಾರೆ ಅನ್ನೋದನ್ನು ಕೂಲಂಕುಷವಾಗಿ ಆಲೋಚನೆ ಮಾಡಿ ಕೊಟ್ಟರೆ 100% ಗೆಲ್ತಾರೆ. ಇವತ್ತು ಯಾವುದೇ ನೋಡಿ, ಹಿಂದೆ ಮುನ್ಸಿಪಲ್ ಆಫೀಸ್ ಒಳಗೆ ಏನು ಮಾಡಿ ಮುನ್ಸಿಪಲ್ ಎಲೆಕ್ಷನ್ ನಡೀತು, ಅಂದರೆ ಪಟ್ಟಣ ಪಂಚಾಯತಿ ಕೊರಟಗೆರೆ ಒಳಗೆ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಇತ್ತು. ಅವರು ಆ ಜಾತಿಗೊಂದು ಈ ಜಾತಿಗೊಂದು ಅವ್ರಿಗೆ ಕೊಟ್ಟಿಲ್ಲ ಇವ್ರಿಗೆ ಕೊಟ್ಟಿಲ್ಲ ಅಂದರು. ಗೆಲ್ಲ ಕುದುರೆನ ಹಿಡ್ಕೊಬೇಕು, ಗೆಲ್ಲಿಸಬೇಕು. ಅವನ ಒಂದು ಶಕ್ತಿತ್ವ ಇದ್ದರೆ ಗೆಲ್ತಾರೆ. ಅದು ಬಿಟ್ಟು ಏನು ಮಾಡ್ತಾರೆ, ಅವ್ರಿಗೊಂದು 2 ಕೊಡ್ಬೇಕು, ಅವನಿಗೆ ಕೆಪಾಸಿಟಿನೇ ಇರಲ್ಲ ಅಂಥವನಿಗೆ ಟಿಕೆಟ್ ಕೊಟ್ಬಿಟ್ರೆ ಅವ್ರಿಗೇನು ರಾಜಕೀಯ ಗಂಧನೇ ಗೊತ್ತಿರಲ್ಲ, ಅಂಥವ್ರ ಟಿಕೆಟ್ ಸೋತಾರೆ. ನೋಡಿ, JDSನವರು 6 ಜನ ಇವ್ರಿಗೆ ಕೊಟ್ಟರು, ಯಾರು ST ಜನಾಂಗದವ್ರಿಗೆ ಕೊಟ್ಟರು, ಎಲ್ಲ ಗೆದ್ಕೊಂಡ್ಬಂದರು. ಅದರಿಂದ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಮುದ್ದನ್ಮೇಗೌಡರು ಸೋಲಪ್ಪಿದ್ದಾರೆ, ಅಂದರೆ ಭಾರಿ ಅಂತರದಿಂದ ಸೋತಿದ್ದಾರೆ. ಯಾರದ ಸರ್ ಈಗ ಏನಾಯಿತು ಅಂದರೆ, ಯಾರಿಂದ ಸೋತರು, ಯಾರಿಂದ ಇದಾಯಿತು, ನಮ್ಮ ಸಚಿವರಿಂದ ಏನು ಸೋತಿಲ್ಲ, ನಮ್ಮ ರಾಜಣ್ಣವರಿಂದ ಏನು ಸೋತಿಲ್ಲ. ಅವರು ಸ್ವಯಂಕೃತ ಅಪರಾಧ ಸರ್. ನಾನು ಹೇಳೋದು ಮುದ್ದನ್ಮೇಗೌಡರದು. ಯಾಕೆ ಅಂತ ಇವತ್ತು ಹೆಂಗೆ ಅಡಿಪಾಯ ಅಂದರೆ ಲೀಡರ್ಸ್ಗಳನ್ನ ಅವ್ರನ್ನ ಗಣನೆ ತೊಗೊಬೇಕು. ಅವ್ರಿಗೆ ಈ ಥರ ಮಾಡಪ್ಪ ಎಲ್ಲ ಥರದ್ದು ಸೌಕರ್ಯ ಕೊಟ್ಟು ಅವ್ರಿಗೆ ನೀನು ಓಡಾಡು ಅಂತ ಹೇಳಬೇಕು. ನೀನು ಬುದ್ಧಿ ನೋಡಿಕೊಂಡ್ರೆ ಅಲ್ಲಿ ಗೆಲ್ಲಕ್ಕಾಗಲ್ಲ ಸರ್. ಇವತ್ತು ಯಾವುದೇ ಕಾರಣಕ್ಕೂ ನೋಡಿ, ಲೀಡರ್ಗಳನ್ನ ಬಿಟ್ಟು ಎಲೆಕ್ಷನ್ ಮಾಡೋಕ್ಕೆ ಯಾರ ಕೈನೂ ಆಗಲ್ಲ. ಬರೀ ಜನಕ್ಕೆ ನಾವು ದುಡ್ಡು ಹಂಚ್ತೀವಿ ಅಂದ್ರೂ ಗೆಲ್ಲಕ್ಕಾಗಲ್ಲ. ಇವತ್ತು ಎನಿ ಕಾಸ್ಟ್ ಯಾವುದೇ ಇದಿರ್ಬೋದು, ಲೀಡರ್ಗಳನ್ನ ಮೊದಲು ವಿಶ್ವಾಸ ತೊಗೊಬೇಕು. ಅವ್ರನ್ನ ಏನಪ್ಪ ನಿನ್ನ ಯೋಗಕ್ಷೇಮ ಏನು, ನೀನೇನು ಮಾಡ್ತಾ ಇದೀಯಾ, ಕೆಲಸ ಈ ಥರ ಮಾಡೋದು ಅವ್ರಿಗೆ ಬಲ ಕೊಡಬೇಕು. ಬಲ ಕೊಟ್ಟಾಗ 100% ಗೆಲ್ತಾರೆ. ಅದೇ ಈಗ ಆಪೋಸಿಟ್ನವ್ರು ಇರ್ಬೋದು. ಇವತ್ತು ಏನು ಮಾಡಿದ್ದಾರೆ ಗೊತ್ತಾ, ಅವರು ಬರೀ ಲೀಡ್ರನ್ನ ಏನು ಕ್ಯಾಚ್ ಮಾಡಿದ್ದವರು, ಲೀಡರ್ಗಳನ್ನ ಕರೆಕ್ಟಾಗಿ ತೊಗೊಂಡು ಹೋದ್ರು, ಕರೆಕ್ಟಾಗಿ ಏನು ಬೇಕೋ ಬೂತ್ ವ್ಯವಸ್ಥೆಗಳು ಮಾಡಿಕೊಟ್ರು. ಅದರಿಂದ ಅವ್ರಿಗೆ ವಿನಾಯಕ ಕಾರಣ ಆಯಿತು. ಇದರಲ್ಲಿ ನೋಡಿ, 2 ಜಾತಿ ಪ್ರಮುಖ ಇರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬಟ್ ಎಲ್ಲ ಜನಾಂಗ ಇರ್ಬೋದು, ಎಲ್ಲ ಜನಾಂಗನೂ ಇವತ್ತು ಆಪೋಸಿಟ್ ಸೋಮಣ್ಣ ಅವ್ರಿಗೆ ಅವ್ರಿಗೆ ಇವತ್ತು ವಿನ್ ಮಾಡೋಕ್ಕೆ ಕಾರಣ
ಅವರ ಒಂದು ಶಕ್ತಿ ಬಲ ಹಣಬಲದಿಂದ ಅವರು ವಿನ್ ಆದರು. ಸರ್, ಮೂಲ ಕಾಂಗ್ರೆಸ್ಸಿಗರಿಗೆ ಕೊಟ್ಟಿದ್ರೆ ಗೆಲ್ಬೋದಿತ್ತ ಸರ್? ಈಗ ಸರ್, ಮೂಲ ಕಾಂಗ್ರೆಸ್ನವರಿಗೆ ಕೊಟ್ಟು ಕೈ ಜೋಡಿಸಿ ಎಲ್ಲ ಮಾಡಿದರೆ ಮೂಲ ಕಾಂಗ್ರೆಸ್ನವರು 100% ವಿನ್ ಆಗೋರು. ಇವತ್ತು ನಮ್ಮ ಮುರಳೀಧರ ಆಲಪ್ನವರೇ ಕೊಟ್ಟಿದ್ರೆ ಇವತ್ತು ಈ ಲೀಡ್ನಲ್ಲಿ ನಾವು ಸೋಲ್ತಾ ಇರಲಿಲ್ಲ. ಇವತ್ತು 1.25 ಲಕ್ಷ ಲೀಡ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೋಲ್ತಾ ಇರಲಿಲ್ಲ. ನಾವು ಇವತ್ತು ಒಂದು ಲೆಕ್ಕಾಚಾರದಲ್ಲೇ ಇರ್ತಿದ್ವಿ ನಾವು. ಇವತ್ತು ಎಲ್ಲ ಥರನೂ ಇವತ್ತು ಏಕ್ದಮ್ ಅವರು ಆ ಕಡೆಯಿಂದ ಬಂದರು, ಈ ಕಡೆ ಸೇರಿಸ್ಕೊಂಡ್ರು, ಇದು ಮಾಡಿದ್ರು, ಅವೆಲ್ಲ ಭಾರಿ ಕಷ್ಟ ಇದೆ. ಇವತ್ತು ಹೇಳ್ಬೋದು ಅಂದರೆ ಮುದ್ದನ್ಮೇಗೌಡರು ಕೆಟ್ಟವರು ಅಂತ ನಾವು ಯಾವ ಕಾರಣಕ್ಕೂ ಹೇಳಲ್ಲ. ಒಳ್ಳೆ ಮನುಷ್ಯ, ಒಳ್ಳೆ ಸಂಸ್ಕೃತಿ ಮನುಷ್ಯ, ಎಲ್ಲ ಗುರ್ತಿಡಿದ್ದಾರೆ ಮಾಡಿ. ಇನ್ನೊಂದು ಲೀಡರ್ಸ್ಗಳು ಕೊರತೆ ಆಯಿತು. ಲೀಡರ್ಸ್ಗಳು ಯಾರು ಅದಕ್ಕೆ ಮುಂದೆ ಬಿದ್ದು ಕೆಲಸ ಮಾಡಲಿಲ್ಲ. ಅದರಿಂದ ನಾವು ಸೋಲ್ಕೊಂಡಿವೆ ಹೊರತು ಯಾವುದೇ ಕಾರಣಕ್ಕೂ ಯಾರನ್ನೂ ದೂಷಣೆ ಮಾಡೋಂಗಿಲ್ಲ. ನಮ್ಮ ಗೃಹ ಮಂತ್ರಿಗಳನ್ನಾಗಲಿ, ನಮ್ಮ ರಾಜಣ್ಣವ್ರನ್ನಾಗಲಿ, ನಮ್ಮ MLAಗಳನ್ನಾಗಲಿ ಯಾರನ್ನೂ ದೂಷಣೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಅವ್ರದ್ದೇ ಸ್ವಯಂಕೃತ ಅಪರಾಧ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ DT ಶ್ರೀನಿವಾಸ್ ಅವರು ಗೆಲುವು ಸಾಧಿಸಿದ್ದಾರೆ ಸರ್. ತಮ್ಮ ಪ್ರತಿಸ್ಪರ್ಧಿ YA ನಾರಾಯಣಸ್ವಾಮಿ BJP ಅಭ್ಯರ್ಥಿನ ಮಣಿಸಿದ್ದಾರೆ. ಯಾಕೆಂದರೆ ಅವರು ಕಳೆದ 2-3 ಸಲದಿಂದ ಅವರೇ ಗೆಲ್ತಾ ಬರ್ತಾ ಇದ್ದಾರೆ. ಈ ಬಾರಿ ಅವರ ಗೆಲುವಿಗೆ ನೀವು ಲಗಾಮ್ ಹಾಕಿದ್ದೀರಾ. ಈ ಗೆಲುವಿನ ಒಂದು ರಹಸ್ಯ ಏನು ಸರ್? ಸರ್, ಇದರಲ್ಲಿ DT ಶ್ರೀನಿವಾಸ್ ಅವರು ಏನು ಮಾಡಿದ್ರು ಅಂದರೆ, ಫಸ್ಟ್ ಅವರು ಟಿಕೆಟ್ ಅನೌನ್ಸ್ ಆಗ್ತಿದ್ದಂಗೆ ನಮ್ಮ ರಮೇಶ್ ಬಾಬು ಅವರು ಬಂದು ಪತ್ರಿಕಾಗೋಷ್ಠಿ ಕೊಟ್ಟರು. ಅವತ್ತಿನಿಂದ ಹಿಡ್ಕೊಂಡು ಎಲೆಕ್ಷನ್ ಮುಗಿಯೋವರೆಗೂ ಶ್ರಮ ವಹಿಸಿ DT ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಎಲ್ಲ ಸಂತೃಪ್ತಿಯಾಗಿ ಯಾವ ಬೂತಲ್ಲೆಲ್ಲ ನೋಡಿ, ಕೊರಟಗೆರೆ ಇರ್ಬೋದು, ತುಮಕೂರು ಇರ್ಬೋದು, ಗುಬ್ಬಿ, ಎಲ್ಲ ಕಡೆ ಬೂತ್ಗಳಲ್ಲೂ ಅವರ ಜನಪ್ರಿಯತೆ ಹಂಗೆ ಬರ್ತಾ ಇತ್ತು. ಅದೇ ಥರ ನಾವು ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸಕ್ಕೆ ಎಲ್ಲರನ್ನೂ ಅವರು ವಿಶ್ವಾಸಕ್ಕೆ ತೊಗೊಂಡೋದ್ರು. ಎಲ್ಲ ಲೀಡರ್ಸ್ನೂ ಅವರು ವಿಶ್ವಾಸಕ್ಕೆ ತೊಗೊಂಡೋದ್ರು. ಅದರಿಂದ ಇವತ್ತು ಅವ್ರಿಗೆ ಗೆಲುವಿಗೆ ಕಾರಣ ಇರ್ಬೋದು. ಬಟ್ ಆದರೆ ನಮ್ಮ ಗೃಹ ಮಂತ್ರಿಗಳ ಎಫೆಕ್ಟು ಇದಕ್ಕೆ ಭಾಳ ಅವ್ರು ಇರ್ಬೋದು, ಮುರಳೀಧರ ಆಲಪ್ನವ್ರು ಇರ್ಬೋದು, ಈಗ ನಾವಿರ್ಬೋದು, ನಾವು KB ಲೋಕೇಶ್ ಇರ್ಬೋದು, ಸುಮಾರು ಜನ ನಮ್ಮ ಅಧ್ಯಕ್ಷರು, ನಮ್ಮ ತುಮಕೂರು ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಹಾಗೂ ಎಲ್ಲ ನಮ್ಮ ಶೆಲ್ ಅಧ್ಯಕ್ಷರುಗಳಿರ್ಬೋದು, ಎಲ್ಲರೂ ವಾಲಂಟಿಯರ್ಗೆಲ್ಲ ಮೇಸ್ಟ್ಗಳನ್ನ ಎಲ್ಲೆಲ್ಲಿ ಇದ್ದಾರೋ ಅವ್ರನ್ನೆಲ್ಲ ಹಿಡ್ಕೊಂಡು ಮಾಡೋದು, ಅವ್ರಿಗೆ ಕನ್ವಿನ್ಸ್ ಮಾಡೋದು, ಅವ್ರನ್ನ ನಮಗೆ DT ಶ್ರೀನಿವಾಸರಿಗೆ ಕೊಡಿ. ಇಲ್ಲಿವರೆಗೂ ಇಡೀ ಇತಿಹಾಸದಲ್ಲೇ ತುಮಕೂರು ಡಿಸ್ಟಿಕ್ ಎಲ್ಲ ನಮ್ಮ ಆಗ್ನೇಯ ಕ್ಷೇತ್ರದಲ್ಲಿ ಗೆದ್ದಿರಲಿಲ್ಲ ನಮ್ಮ ಕಾಂಗ್ರೆಸ್ಸು. ಈ ಸಲ ಗೆದ್ದೈತೆ ಅಂದರೆ ನಮ್ಮ ಲೀಡರ್ಗಳ ಒಂದು ಶ್ರಮದಿಂದ ಅದು ಗೆದ್ದಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲೀಡರ್ಸು ಕೆಲಸ ಮಾಡಿದ್ದಾರೆ. ಇದು ಅದೇ ಥರ ಅವರು ಯಾವ ಥರ ಓಡಾಡಿದ್ರು ಶ್ರೀನಿವಾಸ್ ಆ ಥರ ಓಡಾಡಿದಂಗೆ ನಮ್ಮ ಮುದ್ದನ್ಮೇಗೌಡರು ಓಡಾಡಿದ್ದಿದ್ರೆ ಅವರು 100% ವಿನ್ ಆಗಿರೋರು. ಬಟ್ ಅವರು ಆ ಥರ ಕೆಲಸ ಮಾಡಲಿಲ್ಲ. ಅದು ಕುಲ್ಲಂಕುಷವಾಗಿ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಅಭ್ಯರ್ಥಿಯ ಸ್ವಯಂಕೃತ ಅಪರಾಧ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.